ಈ ಚೆಲುವ ಚಾಮರಾಜನಗರ ಜಿಲ್ಲೆ ಅಂದ್ರೆ ವಿಶೇಷವಾಗಿ ಬಂಡೀಪುರ ಅರಣ್ಯದಿಂದ ಹಿಡ್ಕೊಂಡು ಬಿಳಿಗಿರಿ ರಂಗನ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಅರಣ್ಯಗಳಿಂದ ಸುತ್ತುವರಿದ ಇದು ಒಂದು ಜಿಲ್ಲೆ. ನಮ್ಮ ಇಲಾಖೆಯಲ್ಲಿ ಜಾನಪದದ ಕಲೆಗಳಿಂದ ಸಮೃದ್ಧವಾಗಿ ತುಂಬಿದ ಯಾವುದಾದ್ರೂ ಜಿಲ್ಲೆ ಇದೆ ಅಂದ್ರೆ ಅದು ಮೊಟ್ಟ ಮೊದಲಿಗೆ ಬರೋದು ಚೆಲುವ ಚಾಮರಾಜನಗರ ಜಿಲ್ಲೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಬಹಳ ಮುಖ್ಯವಾಗಿ ಈ ಒಂದು ಜಿಲ್ಲೆಯ ವಿಶೇಷವಾದಂತ ಕಲೆಗೆ ಒಂದು ಶಕ್ತಿಯನ್ನ ಕೊಟ್ಟಿತ್ತು. ಇಡೀ ರಾಜ್ಯನೇ ಅಷ್ಟೇ ಅಲ್ಲ, ಇಡೀ ದೇಶದ ಚಲನಚಿತ್ರ ಬಗ್ಗೆ ವಿಶೇಷವಾದಂತ ಗೌರವನ್ನಿಟ್ಟಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಚಾಮರಾಜನಗರ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳುವಂತ ಜಿಲ್ಲೆ ಇದ್ರೆ ಅದು ಚಾಮರಾಜನಗರ ಜಿಲ್ಲೆ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಈ ಜಿಲ್ಲೆಯಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮ್ಮ ರಂಗಮಂದಿರ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ರಂಗಮಂದಿರವನ್ನು ಮಾಡೋದ್ರ ಮುಖಾಂತರ 6 ಕೋಟಿ ವೆಚ್ಚದಲ್ಲಿ ಸಿದ್ಧಗೊಂಡಿರುವ ರಂಗಮಂದಿರಕ್ಕೆ ಪ್ರಸ್ತುತ ಇವತ್ತ 1,95,00,000 ಪ್ರಸ್ತಾವನೆ ಬಂದಿದೆ. ಅದನ್ನು ಮಂಜೂರು ಮಾಡಿಕೊಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊಳ್ಳೇಗಾಲದಲ್ಲಿ ಗಡಿ ಭವನ ನಿರ್ಮಾಣ ಮಾಡ್ಲಿಕ್ಕೆ 1,75,00,000 ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಗಡಿ ಭಾಗದೊಳಗ ಬಹಳ ವಿಶೇಷವಾದಂಥದ್ದು ಚಾಮರಾಜನಗರ ಜಿಲ್ಲೆ. ನಾನು ಎಲ್ಲವನ್ನ ಇಲ್ಲಿ ನೋಡ್ತೀವಿ. ಈ ಜಿಲ್ಲೆಯಲ್ಲಿ ಸಮೃದ್ಧವಾದಂತ ಅರಣ್ಯ, ಅದ್ರ ಜೊತೆಗೆ ಜಲಪಾತಗಳು ಇದು ಬರುಚುಕ್ಕಿ ಇರ್ಬೋದು, ಹೊಗೇನಕಲ್ ಫಾಲ್ಸ್ ಇರ್ಬೋದು, ಇವೆಲ್ಲವೂ ವಿಶೇಷವಾದಂತ ಜಲಪಾತೋತ್ಸವದೊಳಗ ಕೂಡಿದಂತ ಜಿಲ್ಲೆ. ಬಹಳ ಅದ್ಭುತವಾದಂತ ಈ ಜಿಲ್ಲೆ. ಅದು ವಿಶೇಷವಾಗಿ ಈ ಜಿಲ್ಲೆಗೆ ಒಂದು ಹೆಸರಿತ್ತು. ಏನ್ ಹೆಸರಿತ್ತು ಅಂದ್ರೆ ಎಲ್ಲರೂ ಹೇಳ್ತಾ ಇದ್ರು, ಈ ಜಿಲ್ಲೆಗೆ ಯಾರು ಮುಖ್ಯ ಅಧಿಕಾರ ಇದ್ದವರು ಬರ್ತಾರ ಅವ್ರ ಅಧಿಕಾರವನ್ನು ಕಳ್ಕೊಂತಾರ ಅಂತ. ಆದ್ರೆ ಇದನ್ನ ಪೂರ ಮೂಢನಂಬಿಕೆ ಅಂತ ತಿಳಿದು ಇದಕ್ಕೆ ಪೂರ ಈ ಜಿಲ್ಲೆಗೆ ಒಂದು ಹೆಸರು ಏನಾದ್ರೂ ಕೊಟ್ಟಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂದು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಹೋದ್ ಸತೆ ಅವ್ರು ನನಗನ್ಸಿದ ಮಟ್ಟಿಗೆ 3ರಿಂದ 4 ಸತೆ ಈ ಜಿಲ್ಲೆಗೆ ಬಂದಿರಬಹುದು, ಮೊದಲನೇ ಸತೆ ಮುಖ್ಯಮಂತ್ರಿ ಆದಂತೆ. ಎಲ್ಲರೂ ಹೇಳ್ತಾ ಇದ್ರು. ಎಷ್ಟೋ ಮಂದಿ ಬಾರ್ಡ್ನಾಗ ಕಾರ್ಯಕ್ರಮ ಮಾಡಿದಂತ ಉದಾಹರಣೆಗಳು ಅದಾವ. ಬಾರ್ಡ್ನಾಗ ಎಲ್ಲ ದೊಡ್ಡ ಹಿಂದೆಲ್ಲುವಂತ ಎಲ್ಲ ಮುಖ್ಯಮಂತ್ರಿಗಳು ಅಂದ್ರೆ ಮೂಢನಂಬಿಕೆ. ಇದನ್ನು ನಾನು ಈ ಜಿಲ್ಲೆಗೆ ಒಂದು ಕಳಂಕ ಇದೆ, ಈ ಕಳಂಕವನ್ನು ತೆಗಿಬೇಕು. ಈ ಕಳಂಕ ತೆಗೆದು ಈ ಜಿಲ್ಲೆಗೆ ಏನು ಗ್ರಾಮೀಣ ಜಿಲ್ಲೆ ಇದಕ್ಕೊಂದು ಅಭಿವೃದ್ಧಿಯನ್ನ ಮಾಡ್ಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿದಂತವ್ರು ಯಾವ್ದಾದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿ ಬಂಧುಗಳೇ. ಯಾಕಂದ್ರೆ ಪ್ರತಿಯೊಂದನ್ನು ಅವರ ಮಾಡಿದಂತ ಕೆಲಸ. ಅದಕ್ಕೆ ಇವತ್ತ ಚಾಮರಾಜನಗರ, ನಾನು ಅದನ್ನೇ ಕೇಳ್ತಾ ಇದ್ದೆ ಮಂಜುನಾಥ್ ಅವರಿಗೆ, ಶಾಸಕರಿಗೆ, ಈ ಬರುಚಿಕ್ಕಿಯನ್ನ ಉದ್ಘಾಟನೆ ಮಾಡಿದಂಥದ್ದು ಯಾರಾದ್ರೂ ಇತಿಹಾಸ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅಂತಂತ ಹೆಮ್ಮೆಯಿಂದ ಹೇಳುವಂತದ್ದು ಕೆಲಸ. ಇಂಥ ಜಲಪಾತೋತ್ಸವಕ್ಕೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡಿದ್ರೆ ಅದಕ್ಕೊಂದು ದೊಡ್ಡ ಬೆಲೆ ಬರುವಂತ ಕೆಲಸ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತಿಯೊಂದು ಜಯಂತ್ಯೋತ್ಸವಕ್ಕೂ ಅವರು ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ತಾವೇ ಉದ್ಘಾಟನೆ ಮಾಡಿ ಪ್ರತಿ ಒಂದು ಸಮಾಜದ ಹಿರಿಯರಿಗೆ, ಸಮಾಜದವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ನಾವೆಲ್ಲರಿದ್ದೀವಿ. ಬಹಳ ಈ ಒಂದು ಜಿಲ್ಲೆ ವಿಶೇಷವಾದಂತ ಜಿಲ್ಲೆ. ಈ ಒಂದು ಬರುಚುಕ್ಕಿಯನ್ನ ಇವತ್ತ ಆ ಲೈಟಿನ ಅಲಂಕಾರದ ಮುಖಾಂತರ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ನನಗ ಅವಕಾಶ ಸಿಕ್ಕಿದೆ. ನಿಜವಾಗ್ಲೂ ನಾನು ಇಲ್ಲಿ ಬಂದು ನಿಮ್ಮೆಲ್ಲರ ಜೊತೆಗೆ ಸೇರಿ ಪಾಲ್ಗೊಂಡಿದ್ದು ನನಗೊಂದು ಪುಣ್ಯ. ಇದರಲ್ಲಿ ಬಹಳ ವಿಶೇಷವಾದಂತ ಏನು ನೋಡಿ, ಹೆಸರು ಚೆಲುವ ಚಾಮರಾಜನಗರ ಜಿಲ್ಲೆ ಅಂತ, ಬಹಳ ಅದ್ಭುತವಾದಂಥದ್ದು. ನಿಜವಾಗಲೂ ಚಾಮರಾಜನಗರ ಜಿಲ್ಲೆ ಚೆಲುವ ಇದೆ, ಚೆನ್ನಾಗಿದೆ, ಎಲ್ಲ ರೀತಿಯ ಸಮೃದ್ಧಿಯಿಂದ ತುಂಬಿದಂತ ಜಿಲ್ಲೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಅದರ ಜೊತೆಗೆ ಕಲೆ ಸಂಸ್ಕೃತಿಗೆ ಹೆಸರಾದಂತ ಏನು ಮೈಸೂರು ಜಿಲ್ಲೆ ಇತ್ತು, ಈಗ 2 ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ಕಲೆಗೆ ವಿಶೇಷವಾದಂತಹ ಗೌರವ ಕೊಡುವಂತ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯನ್ನ ಮತ್ತೊಂದು ಹೇಳುತ್ತಾ
ಇವತ್ತ ಈ ಒಂದು ಬರುಚುಕ್ಕಿ ಜಲಪಾತೋತ್ಸವದ ಕಾರ್ಯಕ್ರಮದೊಳಗ ನನಗೆ ಅವಕಾಶಗಳನ್ನು ಮಾಡಿದಂತ ಜಿಲ್ಲಾ ಕೇಂದ್ರಕ್ಕೂ ಮತ್ತು ಇಲ್ಲಿ ಸೇರಿದಂತ ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.